ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ಸಿಕ್ಕಿದ್ದ ಬಂಗಾರದ ಮಾಂಗಲ್ಯ ಸರವನ್ನು ವಾರಸುದಾರರಿಗೆ ಹಿಂದಿರುಗಿಸುವ ಮೂಲಕ ಪ್ರವಾಸಿ ಮಿತ್ರ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಮಾನವೀಯತೆ ಮೆರೆದಿದ್ದಾರೆ. ನಾಯಕನಹಟ್ಟಿ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಒಳಮಠದ ಆವರಣದಲ್ಲಿ ಸಾಗರ ಮೂಲದ ಚನ್ನಬಸಪ್ಪ ಎಂಬುವ ದಂಪತಿಗಳು ಉರುಳು ಸೇವೆ ಮಾಡುತ್ತಿದ್ದಾಗ ಚನ್ನಬಸಪ್ಪ ಅವರ ಪತ್ನಿಯ ಕೊರಳಲ್ಲಿದ್ದ 40 ಗ್ರಾಂನ ಬಂಗಾರದ ಮಾಂಗಲ್ಯ ಸರ ಕಳೆದು ಹೋಗಿರುತ್ತದೆ. ಅದೇ ವೇಳೆ ಮಠದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪ್ರವಾಸಿ ಮಿತ್ರ ಬಿ ಶ್ರೀನಿವಾಸ್ ಎಂಬುವವರಿಗೆ ಈ ಮಾಂಗಲ್ಯ ಸರ ಸಿಕ್ಕಿದೆ. ಆಗ ದಂಪತಿಗಳು ಮಾಂಗಲ್ಯ ಸರ ಹುಡುಕುತ್ತಿರುವುದು ಗೊತ್ತಾಗಿ ಪ್ರವಾಸಿ ಮಿತ್ರ ಶ್ರೀನಿವಾಸ್ ಹಾಗೂ ದೇವಸ್ಥಾನದ ಸಿಬ್ಬಂದಿಗಳು ಮಾಂಗಲ್ಯ ಸರವನ್ನು ದಂಪತಿಗಳಿಗೆ ಹಸ್ತಾಂತರಿಸುವ ಮೂಲಕ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ಮೆರೆದಿದ್ದಾರೆ. ಮಾಂಗಲ್ಯ ಸರ ಮರಳಿ ಸಿಕ್ಕ ಹಿನ್ನೆಲೆ ದಂಪತಿಗಳು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಸಿಬ್ಬಂದಿಗಳು ಹಾಗೂ ಪ್ರವಾಸಿ ಮಿತ್ರರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವಸ್ಥಾನದ ಸಿಬ್ಬಂದಿಗಳಾದ ಮನು, ತಿಪ್ಪಮ್ಮ, ಪ್ರಕಾಶ್, ಶಿವಣ್ಣ, ಶಂಕರಪ್ಪ, ತಿಪ್ಪಯ್ಯ ಹಾಜರಿದ್ದರು. ದೇವಸ್ಥಾನದಿಂದ ಬಂದಿದ್ದು ಉರುಳು ಸೇವೆ ಮಾಡೋಕ್ಕಂತ ಬಂದಿದ್ವಿ. ಉರುಳು ಸೇವೆ ಮಾಡೋಕ್ಕೆ ಅದು ಚೈನ್ ಮಂಗಲ ಚೈನ್ ಇದರಿಂದ ನಾವೆಲ್ಲ ಹುಡುಕಿದ್ವಿ. ನಮ್ಮ ಪ್ರವಾಸಿ ಮಿತ್ರರು ಸಿಕ್ಕಿತ್ತು. ಬಟ್ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಸಿಕ್ಕಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ದೇವಸ್ಥಾನದಿಂದ ಬಂದು ನಾವು ಉರುಳು ಸೇವೆ ಮಾಡೋ ಟೈಮಲ್ಲಿ ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ನೋಡ್ಕೊಂಡಿದ್ರು. ಅವಾಗ ನಮ್ಗೆ ಗೊತ್ತಾಗಿದ್ದು ಚೈನ್ ಇಲ್ಲ ಅಂತ ಎಲ್ಲ ಸುತ್ತ ಹುಡುಕಿದ್ವಿ, ಕಾಣಿ ಆಮೇಲೆ ನಮ್ಮ ಪ್ರವಾಸಿ ಮಿತ್ರ ಕೈಗೆ ಅವ್ರು ಕರೆದು ಏನು ಹುಡ್ತಾ ಇದ್ದಾರೆ ನಮ್ಮ ಅಬ್ಸರ್ವ್ ಮಾಡಿದ್ರು. ಟೈಮೇ ಅವ್ರಿಗೆ ಗೊತ್ತಾಗ್ತಾ ಹೋಗಿ ಅಂತ ಬಟ್ ಕೇಳಿದ್ರೆ ಎಷ್ಟು ಏನಂತ ಹೆಂಗಿತ್ತು ಅಂತ ಕೇಳಿದ್ರು. ಮಂಗಲ ಚೈನ್ ಹಿಂಗೆ ಅಂತ ಹೇಳಿದಾದ್ಮೇಲೆ ಅವ್ರ ಕೈಯಲ್ಲಿ ಗಾಬರಿ ಆಗ್ಬೇಡಿ ಇರಿ ಅಂತ ನಮ್ಮ ಸಮಾಧಾನ ಮಾಡಿಸಿ ಒಳ್ಳೆ ರೀತಿಯಿಂದ ನಮ್ಮ ಕರೆದು ಸಮಾಧಾನ ಮಾಡಿ ಕೂರಿಸಿ ಮಾತಾಡಿಸಿದ್ರು. ಆಮೇಲೆ ಕೇಳಿದಾದ್ಮೇಲೆ ನಮ್ಮ ಮಿತ್ರ ಇದೆ ಯಾರ್ದು ಹೆಂಗೆ ಇರುತ್ತೆ ಅಂತ ಕೇಳಿದಾದ್ಮೇಲೆ ಅವರು ನಮ್ಮದಂತ ಒಪ್ಪಿಗೆ ಕೊಟ್ಟರು. ಅದೇ ಅವ್ರಿಗೆ ತುಂಬಿರೋದ್ರಿಂದ ಧನ್ಯವಾದ ಹೇಳ್ತೀನಿ. ದೇವಸ್ಥಾನದಿಂದ ಬಂದಿದ್ದು ಉರುಳು ಸೇವೆ ಮಾಡೋಕ್ಕಂತ ಬಂದಿದ್ವಿ. ಉರುಳು ಸೇವೆ ಮಾಡೋಕ್ಕೆ ಅದು ಚೈನ್ ಮಂಗಲ ಚೈನ್ ಇದರಿಂದ ನಾವೆಲ್ಲ ಹುಡುಕಿದ್ವಿ. ನಮ್ಮ ಪ್ರವಾಸಿ ಮಿತ್ರರು ಸಿಕ್ಕಿತ್ತು. ಬಟ್ ನಮ್ಗೆ ಗೊತ್ತಿರಲಿಲ್ಲ ಅವ್ರು ಸಿಕ್ಕಿತ್ತು ಅಂತ ನಮ್ಗೆ ಗೊತ್ತಿರಲಿಲ್ಲ. ಬಟ್ ದೇವಸ್ಥಾನದಿಂದ ಬಂದು ನಾವು ಉರುಳು ಸೇವೆ ಮಾಡೋ ಟೈಮಲ್ಲಿ ಆಮೇಲೆ ನಾವು ದೇವಸ್ಥಾನ ಒಳಗಡೆ ಹೋಗಿ ನೋಡ್ಕೊಂಡಿದ್ರು. ಅವಾಗ ನಮ್ಗೆ ಗೊತ್ತಾಗಿದ್ದು ಚೈನ್ ಇಲ್ಲ ಅಂತ ಎಲ್ಲ ಸುತ್ತ ಹುಡುಕಿದ್ವಿ, ಕಾಣಿ ಆಮೇಲೆ ನಮ್ಮ ಪ್ರವಾಸಿ ಮಿತ್ರ ಕೈಗೆ ಅವ್ರು ಕರೆದು ಏನು ಹುಡ್ತಾ ಇದ್ದಾರೆ ನಮ್ಮ ಅಬ್ಸರ್ವ್ ಮಾಡಿದ್ರು. ಟೈಮೇ ಅವ್ರಿಗೆ ಗೊತ್ತಾಗ್ತಾ ಹೋಗಿ ಅಂತ ಬಟ್ ಕೇಳಿದ್ರೆ ಎಷ್ಟು ಏನಂತ ಹೆಂಗಿತ್ತು ಅಂತ ಕೇಳಿದ್ರು. ಮಂಗಲ ಚೈನ್ ಹಿಂಗೆ ಅಂತ ಹೇಳಿದಾದ್ಮೇಲೆ ಅವ್ರ ಕೈಯಲ್ಲಿ ಗಾಬರಿ ಆಗ್ಬೇಡಿ ಇರಿ ಅಂತ ನಮ್ಮ ಸಮಾಧಾನ ಮಾಡಿಸಿ ಒಳ್ಳೆ ರೀತಿಯಿಂದ ನಮ್ಮ ಕರೆದು ಸಮಾಧಾನ ಮಾಡಿ ಕೂರಿಸಿ ಮಾತಾಡಿಸಿದ್ರು. ಆಮೇಲೆ ಕೇಳಿದಾದ್ಮೇಲೆ ನಮ್ಮ ಮಿತ್ರ ಇದೆ ಯಾರ್ದು ಹೆಂಗೆ ಇರುತ್ತೆ ಅಂತ ಕೇಳಿದಾದ್ಮೇಲೆ ಅವರು ನಮ್ಮದಂತ ಒಪ್ಪಿಗೆ ಕೊಟ್ಟರು. ಅದೇ ಅವ್ರಿಗೆ ತುಂಬಿರೋದ್ರಿಂದ ಧನ್ಯವಾದ ಹೇಳ್ತೀನಿ.